ಧರ್ಮಸ್ಥಳಕ್ಕೆ ಪಾದಯಾತ್ರೆಯಲ್ಲಿ ತೆರಳುತ್ತಿರುವ ಭಕ್ತರಿಗೆ ಸೋಮವಾರ ಶಾಸಕ ಎಚ್.ಕೆ. ಸುರೇಶ್ ಮಜ್ಜಿಗೆ ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಬೇಲೂರು ವಿಧಾನಸಭಾ ಕ್ಷೇತ್ರದ ಜಾವಗಲ್ ಗ್ರಾಮದ ಭಕ್ತರು ಪ್ರತಿ ವರ್ಷ ಶಿವರಾತ್ರಿ ಕಳೆದ ನಂತರ ಪಾದಯಾತ್ರೆ ನಡೆಸುತ್ತಿರುವರು. ಬಿಸಿಲಿನಿಂದ ದಣಿದ ಪಾದಯಾತ್ರಿಗಳಿಗೆ ದಣಿವಾರಿಸಲು ಮಜ್ಜಿಗೆ ವಿತರಿಸಲಾಗುತ್ತಿದೆ. ಪಾದಯಾತ್ರಿಗಳು ಸುರಕ್ಷಿತವಾಗಿ ಸಂಚರಿಸಿ ಮಂಜುನಾಥನ ದರ್ಶನ ಪಡೆಯಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ಪಾದಯಾತ್ರೆ ನಡೆಸುವುದು ಒಂದು ಧಾರ್ಮಿಕ ನಂಬಿಕೆಯೊಂದಿಗೆ ದೇಹದ ಚೈತನ್ಯ ಹೆಚ್ಚಿಸಲು ಸಹಕಾರವಾಗುತ್ತದೆ ಎಂದರು. ಶಿವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರದ ಜಾವಗಲ್ ಹೋಬಳಿಯ ಜನತೆ ಶಿವರಾತ್ರಿ ಕಳೆದು 15 ದಿವಸದ ನಂತರ ಪಾದಯಾತ್ರೆಯನ್ನು ಸುಮಾರು 10 ವರ್ಷದಿಂದ ಮಾಡ್ತಾ ಇದ್ದಾರೆ. ಆ ಭಕ್ತಾದಿಗಳಿಗೆ ಮಜ್ಜಿಗೆ ಮತ್ತು ಬಿಸ್ಕೆಟ್ ವಿತರಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮನ ನಾವು ಹಾಗಾಗಿ ಈ ವರ್ಷವೂ ಸಹ ನಮ್ಮ ಭಕ್ತಾದಿಗಳಿಗೆ ಸುರಕ್ಷಿತವಾಗಿ ಮಂಜುನಾಥ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಪ್ರಭಾಕರ್, ಬಿಜೆಪಿ ಮುಖಂಡರಾದ ವಿನಯ್, ರಘು, ರಮೇಶ್, ಹರೀಶ್, ಮಂಜುನಾಥ್ ಇತರರು ಇದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.